ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ. ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಿದ್ದೆ ಇಲ್ಲ, ಏನು ಮಾಡ್ತಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಗೋ. ಕಾಲೇಜಲ್ಲಿ ಸಿಗೋಣ, ಗಾಡಿ ಎತ್ಕೊಂಡು ಹೋಗೋಣ. ಅಯ್ಯೋ ನನ್ನ ಡಿಫ್ರೆಂಟ್ ಗಾಡಿ ಇದೆ, ಏನು ಮಾಡ್ತೀರಾ? ಬನ್ನಿ, ಅಲ್ಲಿ ನಮ್ಮ ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ವಿಲ್ ಗೋ. ಇವಾಗ ಕಾಲೇಜಿಂದ ಬಂದು ಕೂತಿದ್ದೀವಿ. ಅದೇ ಕಾಲೇಜು. ಈ ನನ್ನ ಮಕ್ಕಳು, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಏನೋ ಮಾಡಬಾರ್ದಾ? ಕುಶಲ್ ನಿನ್ನ ಫೋಟೋ ಏನು ತೋರಿಸ್ತೀನಿ ಇವಾಗ. ಫಸ್ಟ್ ಪೀರಿಯಡ್ ಹೋಗೋಣ ಅಂದರೆ ಬಂದು ಕುತ್ಕೊಂಡು ಬಂಕ್ ಹಾಕೊಂಡವ್ರೆ. ಯಾಕಂದರೆ ಫಸ್ಟ್ ಪೀರಿಯಡು ಬರೋ ಸರ್ರು ಫುಲ್ ಚಿಲ್ಲು. ಅದಕ್ಕೆ ಫಸ್ಟ್ ಪೀರಿಯಡ್ ಹೋಗೋದು ಬೇಡ ಅಂತ ಸೆಕೆಂಡ್ ಪೀರಿಯಡ್ ಹೋಗೋಣ ಅಂತ ಬಂದು ಕುತ್ಕೊಂಡಿದ್ದಾರೆ. ಕಾಲೇಜ್ ಆದಮೇಲೆ ಸಿಗೋಣ ಗೈಸ್. ಇದೇ ನಮ್ಮ ಬಾಳಿ ನೋಡಿ ಅಷ್ಟೇ. ಏನಂತ ಆಯ್ನೋ ಗೈಸ್. ಬೆಳಗಿಂದ ಕಾಲೇಜ್ಗೆ ಹೋಗಿ ಮನೆಗೆ ಬಂದೇ ಸುಸ್ತಾಗ್ಬಿಡ್ತು, ಸಿಗೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡು ಪ್ರಾಕ್ಟೀಸ್ ಸೆಷನ್ಗೆ ಟೈಮ್ ಆಯಿತು ಅಂತ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸ್ವಲ್ಪ ಕಿಟ್ ಎತ್ಕೊಂಡು ಆಮೇಲೆ ಮತ್ತೆ ನಿನ್ನೆ ಅಣ್ಣ ಬಂದಿದ್ರಲ್ಲ, ಸೇಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಪ್ರಾಕ್ಟೀಸ್ ಇರುತ್ತೆ. ಲೆಟ್ಸ್ ಗೋ, ಅಲ್ಲಿ ಸಿಗೋಣ ಗೈಸ್. ನೋಡಿ, ಕಾಫಿ ಕುಡಿಯೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಕುಡಿಬೇಕಂತ ಚಳಿಯಾಗಿದೆ. ಸೊ ಅದಕ್ಕೆ ಕುಡಿದ್ಬಿಟ್ಟು ಹೋಗೋಣ. ಓಕೆ ಬನ್ನಿ. ಮತ್ತೆ ಬಂದಿದ್ದೀನಿ ಇವಾಗ. ಆಲ್ರೆಡಿ ಅಣ್ಣ ಅಂತ ಫುಲ್ಲು ನನ್ನ ಮೇಲೆ ಸ್ವಲ್ಪ ಹೊರ್ಕೊಂಡ್ಬಿಟ್ಟಿದ್ದಾರೆ. ಲೇಟಾಗಿ ಬಂದೆ ಅಂತ. ಆಯ್ ಬ್ರೋ, ಹೆಂಗಿದ್ರಾ? ಗೈಸ್ ಹೋಗ್ಲಿ ಬ್ರೋ. ಕಾರಲ್ಲಿ ಬಂದು ಇವಾಗ ಕುತ್ಕೊಂಡಿದ್ದೀನಿ. ಅಣ್ಣನೂ ಇದ್ದಾರೆ, ಅಣ್ಣ ಟ್ರೈ ಮಾಡ್ತಿದ್ದಾರೆ. 6:30 ಸೇಮ್ ಬ್ಯಾಚ್. ನೆನೆ ಹಿಂಗಿತ್ತು ಸೇಮ್ ಅದೇ ಥರ ಪ್ರಾಕ್ಟೀಸ್ ಸೆಷನ್ ಇದೆ. ಇನ್ನು 1 hour ಆ್ಯಂಡ್ ಇನ್ನು 2 ಬಾಯ್ಸ್ ಬರ್ತಾರಂತೆ. ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಅಲ್ಲಿ ಹೋಗ್ಬೇಕು. ಟ್ರಾಫಿಕ್ ಅಂತೂ ಹೆವಿ ಆಗಿತ್ತು ಮಾತ್ರ. ವೆದರ್ ಅಂತೂ ಕ್ರೇಜಿ ಆಗಿದೆ ಗೈಸ್. ಮಸ್ತಾಗಿದೆ ವೆದರ್ ನೋಡಿ. ಇನ್ನೂ ಮಳೆ ಬಂದ್ಬಿಟ್ಟಿದೆ. ನಾನು ಆದಷ್ಟು ಬೇಗ ಬಂದೆ, ಇವನ್ ಮನೆಗೆ ರೀಚ್ ಆಗಿದ್ದೇನೆ. ಸೊ ನೆನ್ನೆ ಇಬ್ರು ಅಂಕಲ್ ತೀರ್ ಬಂದಿದ್ರು. ಅವರು ನೆನ್ನೆ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ಲ ಬ್ರೋ? ನೆನ್ನೆ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ನಮ್ಮ ಬಾಯ್ಸ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಸಿಗೋಣ. ಏನಂತೀರಾ? ನೋಡಿ, ಹೋಗ್ತಿದ್ದಂಗೆ ಮಳೆ ಜೋರಾಯಿತು. ನಾನು ಅಂದ್ಕೊಂಡೆ ಪಕ್ಕ ಮಳೆ ಬರುತ್ತೆ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದೆ. ಆದರೂ ಹೋಗ್ಬೇಕು. ಸೆಷನ್ ಬುಕ್ ಆಗಿಬಿಟ್ಟಿದೆ. ಏನು ಮಾಡ್ತೀರಾ? ಕಷ್ಟಪಟ್ಟಾದರೂ ಹೋಗ್ಬೇಕು. ಕಾರ್ ಇದ್ದಿದ್ದಕ್ಕೆ ಬಚಾವು. ಗಾಡಿಯಲ್ಲಾದರೆ ಏನು ಪರಿಸ್ಥಿತಿ? ಸುಮ್ಮನೆ ರೀಫಂಡ್ ಇದೆಯಾ ಬ್ರೋ? ರೀಫಂಡ್ ನೋ ರೀಫಂಡ್ ಅಂತ. ಶೆಟ್. ಇದು ಬೆಂಗಳೂರು ಒಂಥರ ಮೂಡ್ ಸ್ವಿಂಗ್ಸ್ ಆದಂಗೆ ಇದು. ಇವಾಗ ಜಸ್ಟ್ ಜೋರಾಗಿ ಮಳೆ ಬಂತು, ಹಂಗೆ ನಿಂತೋಯ್ತು. ನೆಕ್ಸ್ಟ್ ಇನ್ನು ಅರ್ಧ ಅವರ್ ಬಿಟ್ಟಿದ ತಕ್ಷಣ ಮತ್ತೆ ಮಳೆ ಬರುತ್ತೆ. ಒಂದೊಂದ್ಸತಿ ಸೂರ್ಯನೂ ಬಂದ್ಬಿಡುತ್ತೆ. ಅದೇ ಪ್ರಾಬ್ಲಮ್ ನನಗೆ ಅಲ್ಲ, ಬೆಂಗಳೂರು ವೆದರ್ ಹೆಂಗೆ. ಸೆಷನ್ ಮುಗೀತು. ಇವಾಗ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗಾಡಿ ಅವ್ರ ಮನೆ ಡ್ರಾಪ್ ಹಾಕಿದ್ದೀವಿ. ಅಲ್ಲಿ ಎತ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್. ಮಳೆ ಜೋರಾಗಿ ಬರ್ತಿದೆ, ನೋಡ್ಬೇಕು. ಇವಾಗ ಸೆಷನಿಂದ ಆಚೆ ಬಂದ್ವಿ. ಇವಾಗ ಮಳೆ ಲೈಟಾಗಿ ಬೀಳ್ತಿದೆ. ಸಕ್ಕ ಟ್ರಾಫಿಕ್ ಇದೆ. ಯಾರೋ ಆಟೋ ನೋಡಿ, ಫುಲ್ ಟ್ರಾಫಿಕ್ ಇದೆ ಗೈಸ್. ಇಲ್ಲಿ ಬಸ್ಸನ್ನು ಅಡ್ಡ ಹಾಕೊಂಡ್ಬಿಟ್ಟಿದ್ದಾನೆ. ಬೆಂಗಳೂರು ಟ್ರಾಫಿಕ್ ಇದೆ ಬಾಳು. ಏನ್ ಮಾಡ್ತೀರಾ? ನೋಡಿ, ಟ್ರಾಫಿಕ್ ಸಕ್ಕತ್. ಟ್ರಾಫಿಕ್ ರೆಸ್ಪಾನ್ಸಿಬಲ್ ಫೆಲೋಸ್. ಐ ಡೋಂಟ್ ಲೈಕ್ ಟ್ರಾಫಿಕ್, ಬಟ್ ಟ್ರಾಫಿಕ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. Yes, you are right. ಮತ್ತೆ ಎಲ್ಲೋಗೋಣ ಇವಾಗ? ಮನೆಗೇನಾ? ಈಗ ಮನೆಗೆ ಹೋಗಿ ಸೊ ಒಳ್ಳೆ ಬಿಸಿನೀರಲ್ಲಿ ಸ್ನಾನ ಮಾಡೋಕ್ಕೂ ಮೂಡಿಲ್ಲ, ಹಂಗಾಗ್ಬಿಟ್ಟಿದೆ. ಹೋಗಿ ಪಾಚ್ಕೊಳ್ಳೋಣ ಅನ್ಸುತ್ತೆ. ಪ್ರಾಕ್ಟೀಸ್ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಮಸ್ತ್ ಬಿಡಿ, ಡ್ರೈ ಆಗಿದೆ. ಮಸ್ತ್ ಕ್ರೇಜ್ ಆಗಿತ್ತು ಪ್ರಾಕ್ಟೀಸು. ಈ ಬೆಂಗಳೂರು ಟ್ರಾಫಿಕ್ ಹಿಂಗೆ ಬರ್ತಿದ್ವಿ. ಸಖತ್ ಟ್ರಾಫಿಕ್ಕು. ಅರ್ಧ ಅವರಿಂದ ಹಿಂಗೆ ಇದೀವಿ, ಮಾತಾಡ್ಕೊಂಡು ಕ್ರೇಜಿಯಾಗಿ ಮಾತಾಡ್ಕೊಂಡಿದೀವಿ. ಏನು ಮಾತಾಡೋದಂತಾನೆ ಗೊತ್ತಿಲ್ಲ. ಬೋರ್ ಹೊಡಿತಿದೆ, ಎಲ್ಲ ಸುಸ್ತಾಗ್ಬಿಟ್ಟಿದೀವಿ. ಅಂತಾನೆ
ಹೊಟ್ಟೆ ಹಸಿತಿದೆ ಎಲ್ಲ. ಮನೆಗೆ ಹೋಗಿ ಸಾಕು ಗುರು, ಮನೆಗೆ ಹೋದ್ರೆ ಸಾಕು ಅನ್ಕೊಂಡಿದೀವಿ. ಚಳಿ ಬೇರೆ, ಏನ್ ಮಾಡ್ತೀರಾ ಮಾಮ್? ಹಿಂಗೆ ಸ್ಟ್ರೈಟ್ ರೈಟ್ ಹೋದ್ರೆ ನಮ್ಮ ಕಾಲೇಜ್ ರೈಟು, ಸ್ಟ್ರೈಟ್ ಹೋಗಿ ರೈಟು. ಇಲ್ಲಿ ಮೊದಲು ಪೊಲೀಸ್ ಸ್ಟೇಷನ್ ಇತ್ತು, ಹೊಡೆದಾಕ್ಬಿಟ್ಟಿದ್ದಾರೆ. ಆದ್ರೂ ಪೊಲೀಸರು ಇರ್ತಾರೆ ಪಕ್ಕದಿದ್ದಿಲ್ಲ ಟ್ರಾಫಿಕ್. ಅದೇ ಅಷ್ಟು ಟ್ರಾಫಿಕ್ ಇಂದ ಇವಾಗ ಬಂದ್ವಿ ನಾವು ಅಣ್ಣನ ಮನೆ ಹತ್ರ. ಇವಾಗ ಕಿಟ್ಟೆಲ್ಲ ಎತ್ಕೊಂಡು ಹೋಗಿ ನಮ್ಮ ಮನೆಗೆ ಹೋಗಿ ತಿಂದು ಸೇಮ್ ಆ್ಯಸ್ ಇಟ್ ಈಸ್ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಂಡ್ಬಿಡೋದ ಗೈಸ್. ಬನ್ನಿ ಹೋಗೋಣ. ಮಳೆ ಬಂದು ಸದ್ಯ ಮನೆಗಂಟ ಹೋಗಿಂಟ ಮಳೆ ಬಂದಿಲ್ಲ ಅಂದರೆ ಸಾಕು ನನಗೆ ಅಷ್ಟೇ ಗೈಸ್. ಸೊ ಕ್ರೇಜಿ ಮಾತ್ರ. ಬನ್ನಿ ಕಿಟ್ ಓಪನ್ ಆಗಿದೆ ಬ್ರೋ. ನಿಂದ ಎತ್ಕೊಬೇಕಾ? ಸರಿ ಮತ್ತೆ ಸಿಗೋಣ. ಬಾಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್, ಬಾಯ್ ಅಂದ್ಬಿಡಿ. ಬಾಯ್ ಬ್ರೋ, ಸಿಗೋಣ. ಹುಷಾರು. ಬನ್ನಿ ಗೈಸ್, ನಾವು ಮನೆಗೆ ಹೋಗೋಣ ಗಾಡಿ ಎತ್ಕೊಂಡು. ಇವಾಗ ಮನೆಗೆ ಬಂದೆ. ಟೈಮ್ ನೋಡಿದ್ರೆ 9:30 ಆಗಿದೆ. ಆ್ಯಕ್ಚುಲಿ ಮನೆಗೆ ಬಂದಿದ್ದು ಲೇಟ್ ಆಯಿತು. ಅಪ್ಪ ಫೋನ್ ಮಾಡ್ತಾನೆ ಇದ್ರು. ಆ್ಯಂಡ್ ಸಖತ್ ಹೊಟ್ಟೆ ಹಸಿತಿತ್ತು ಗೈಸ್. ಇವಾಗ ನಾನು ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ಅದೇ ಬಟ್ಟೆಯಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ. ಮಕ್ಕ ತೊಳ್ದು ನನಗೆ ಸಿಕ್ಕಾಪಟ್ಟೆ ತಡೆಯೋಕ್ಕಾಗ್ತಿರ್ಲಿಲ್ಲ, ಹೊಟ್ಟೆ ಹೆಂಗೆ ಇಸಿತೈತೆ. ಸೊ ನಮ್ಮ ಮನೇಲಿ ಅನ್ನ ಸಾರು, ಈರುಳ್ಳಿ, ಇದು ಚಿಕನ್ ಸಾರು ಮಾಡಿ ತಿಂದು ನೆಮ್ಮದಿಗೆ ಬಿತ್ಕೊಳ್ಳೋದೆ. Thank you so much for watching this video guys. Thank you so much. Please subscribe ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ವಾಚ್ ಮಾಡ್ತಿರೋ ಲಿಟ್ರಲಿ ಐ ಆಮ್ ಸೋ ಥ್ಯಾಂಕ್ಫುಲ್. ಅಷ್ಟೇ.